ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾವು ಯುಗಾದಿಯ ಒಂದು ಪಂಚಾಂಗ ಶ್ರವಣ ಸರಣಿಯಲ್ಲಿ ಮಕರ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಕರ ರಾಶಿಯವರು ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದ ಮತ್ತು ಶ್ರವಣ ನಕ್ಷತ್ರದ ಎಲ್ಲ ಪಾದಗಳು ಮತ್ತು ಧನಿಷ್ಠಾ ನಕ್ಷತ್ರದ 1, 2 ಪಾದಗಳಲ್ಲಿ ಜನಿಸಿರ್ತಾರೆ. ಸದಾ ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮವನ್ನೇ ನಂಬುವ ಶನೈಶ್ಚರನು ಇವರ ರಾಷ್ಟ್ರಾಧಿಪತಿಯಾಗಿರ್ತಾನೆ. ಉತ್ತರಾಷಾಢ ನಕ್ಷತ್ರದವರಿಗೆ ಇದು ಸೂರ್ಯದಶೆಯ ಕಾಲ. ಸೂರ್ಯನ ನಕ್ಷತ್ರವಾಗಿರುವ ಉತ್ತರಾಷಾಢದಲ್ಲಿ ಜನಿಸಿರುವವರಿಗೆ ಈ ವರ್ಷ ಸಮಾಜದಲ್ಲಿ, ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಅತ್ಯುನ್ನತ ಮಟ್ಟದ ಯಶಸ್ಸು ಮತ್ತು ಗೌರವ ಸಿಗಲಿದೆ. ಶ್ರವಣ ನಕ್ಷತ್ರದವರಿಗೆ ಚಂದ್ರದಶೆ ನಡೀತಾ ಇದೆ. ಸಿಕ್ಕಾಪಟ್ಟೆ ಮಾನಸಿಕವಾಗಿ ನೊಂದಿದ್ರೆ ನಿಮಗೆ ಅದರಿಂದ ಸ್ವಲ್ಪ ತಕ್ಕ ಮಟ್ಟಿನ ಒಂದು ರಿಲೀಫ್ ಸಿಕ್ಕು ನೀವು ಅತಿಯಾದ ನೆಮ್ಮದಿ, ಶಾಂತಿ ಮತ್ತು ಶುಭ ವಾರ್ತೆಗಳನ್ನು ಕೇಳುವಂತಹ ಸಮಯವಿದಾಗಿದೆ. ಧನಿಷ್ಠ ನಕ್ಷತ್ರದವರಿಗೆ ಕುಜನ ದಶೆ ನಡೀತಾ ಇದೆ. ಇಲ್ಲಿ ಏನಾಗುತ್ತೆ, ಹೊಸ ಶಕ್ತಿ, ಹುಮ್ಮಸ್ಸು ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ರಿಯಲ್ ಎಸ್ಟೇಟಲ್ಲಿ ಬಹಳ ಒಳ್ಳೆಯ ಒಂದು ಲಾಭವನ್ನು ನೀವು ಕಾಣ್ತೀರ ಸ್ನೇಹಿತರೆ. ನೀವು ಅಂದುಕೊಂಡಿದ್ದಕ್ಕಿಂತ ಇಮ್ಮಡಿ ಲಾಭವನ್ನು ನೀವಿಲ್ಲಿ ಪಡಿತೀರಾ. ನಿಮಗೆ ಇದು ಒಂದು ಬಹು ಮುಖ್ಯವಾದ ಕಾಲಘಟ್ಟ. ಯಾಕೆ ಅಂತ ಹೇಳಬೇಕಂದ್ರೆ, ನೀವು ಸಾಡೆ ಸಾತಿಯ ಒಂದು ಕೊನೆಯ ಹಂತದಲ್ಲಿ ಇದ್ದೀರಾ. ಶನಿಯು ನಿಮಗೆ ಧೈರ್ಯ, ಪರಾಕ್ರಮ ಮತ್ತು ಆತ್ಮವಿಶ್ವಾಸವನ್ನು ಮುಗಿಲೆತ್ತರಕ್ಕೆ ಬೆಳೆಸ್ತಾನೆ. ಈ ವರ್ಷ ನೀವು ಹಾಕಿದ ಪ್ರತಿಯೊಂದು ಹೆಜ್ಜೆಗೂ ಈಗ ಜಯ ಸಿಗುವಂತಹ ಸಮಯವಾಗಿದೆ. ನೀವು ಹಾಕಿದ ಪ್ರತಿ ಹೆಜ್ಜೆಗೂ ಇವಾಗ ಜಯ ಸಿಗುತ್ತೆ. ರಾಶಿಯಾಧಿಪತಿಯೇ 3ನೇ ಮನೆಗೆ ಬಂದಿರುವುದರಿಂದ ಮತ್ತು ಅಂದರೆ ಶನಿ ಇವಾಗ ನಿಮ್ಮ 3ನೇ ಮನೇಲಿದ್ದಾನೆ. ಸೊ ರಾಶಿಯಾಧಿಪತಿಯೇ ನಿಮ್ಮ 3ನೇ ಮನೇಲಿದ್ದಾನೆ, ಒಳ್ಳೆಯ ಒಂದು ಫಲವನ್ನೇ ಕೊಡುತ್ತಾನೆ. ಮತ್ತು ಗುರು ಶುಭ ದೃಷ್ಟಿಯನ್ನು ಬೀರ್ತಾ ಇದ್ದಾನೆ ನಿಮಗೆ. ನೀವು ಕಳೆದುಕೊಂಡಿರುವ ಸಾಮ್ರಾಜ್ಯವನ್ನು ನೀವು ಮರಳಿ ಪಡೆಯುವ ಒಂದು ಕಾಲವಿದು. ಏನನ್ನ ಕಳ್ಕೊಂಡಿದ್ರೋ ಅದನ್ನು ಜಯಿಸುವಂಥ ಕಾಲ ಬಂದಿದೆ ನಿಮಗಿವಾಗ. ವೃತ್ತಿ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದರೆ, ಕಳೆದ ವರ್ಷಗಳಿಂದ ನಿಂತು ಹೋದ ಕೆಲಸ ಈಗ ಶುರುವಾಗುತ್ತೆ. ಮತ್ತೆ ನಿಮಗೆ ಯಾವುದು ಜೀವ ಕಳ್ಕೊಂಡಿತ್ತು ಅಥವಾ ನೀವು ಯಾವುದನ್ನು ಆಗೋದೇ ಇಲ್ಲ ಅಂದ್ಕೊಂಡಿದ್ರೋ ಅದು ಮರುಜೀವವನ್ನು ಪಡೆಯಲಿದೆ ಮತ್ತು ಆಗುತ್ತೆ ಕೆಲಸ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಶಿಸ್ತು ಮತ್ತು ಸಂಯಮ ಮತ್ತು ಸಮಯ ಪ್ರಜ್ಞೆ ಎಲ್ಲಕ್ಕೂ ತಕ್ಕ ಒಂದು ಕೀರ್ತಿ ಬೆಲೆ ಈಗ ಸಿಗುವಂತಹ ಒಂದು ಸಮಯ. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ಕೊಡ್ತಾರೆ. ವ್ಯಾಪಾರದಲ್ಲಿ ವಿಶೇಷವಾಗಿ ಕಬ್ಬಿಣ, ಯಂತ್ರೋಪಕರಣ, ವಾಹನ, ತೈಲ, ರಿಯಲ್ ಎಸ್ಟೇಟ್ ಅಥವಾ ಕೃಷಿಗೆ ಸಂಬಂಧಿತ ವ್ಯವಹಾರದಲ್ಲಿ ಭಾರಿ ಲಾಭಗಳ ಒಂದು ನಿರೀಕ್ಷೆಯನ್ನು ನೀವು ಮಾಡಬಹುದು ಸ್ನೇಹಿತರೆ. ಇದು ಅತ್ಯಂತ ಲಾಭದಾಯಕ ವರ್ಷ ಆರ್ಥಿಕವಾಗಿ ನಿಮಗೆ ನೋಡೋದಾದರೆ. ನಿಮ್ಮ ಸಾಲದ ಹೊರೆಗಳು ಇಳಿಯುತ್ತವೆ. ಕೋರ್ಟ್ ಕಚೇರಿ, ಆಸ್ತಿ ವಿವಾದಗಳಿದ್ದರೆ ಅವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬರುತ್ತವೆ. ಹೊಸ ಮನೆ ಕಟ್ಟಲು ಅಥವಾ ಜಮೀನು ಖರೀದಿಸಲು ಏನಾದರೂ ಯೋಚನೆ ಮಾಡಿದರೆ ಇದು ಒಳ್ಳೆಯ ಸಮಯ, ಮುಂದುವರಿರಿ ಅಂತ ಹೇಳ್ತೀನಿ. ಕುಟುಂಬ, ಪ್ರೇಮ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅಶಾಂತಿ, ಬಿರುಕುಗಳು ಈಗ ಮಾಯವಾಗಿ ನೆಮ್ಮದಿ ಸಿಗುವಂತಹ ಸಮಯವಾಗಿದೆ ಇದು ಸ್ನೇಹಿತರೆ. 3ನೇ ಮನೆಯ ಸಹೋದರನ ಸ್ಥಾನವನ್ನು ತೋರಿಸುವುದರಿಂದ ಅಣ್ಣ ತಮ್ಮಂದರಲ್ಲಿ, ಅಕ್ಕ ತಂಗಿಯರಲ್ಲಿ ನಿಮಗೆ ಆರ್ಥಿಕ ಮತ್ತು ನೈತಿಕ ಬೆಂಬಲ ಸಿಗುತ್ತದೆ. ಒಂದಿಷ್ಟು ಒಳ್ಳೆಯದನ್ನೇ ನಿಮ್ಮ ಸಹೋದರನು ನಿಮಗೆ ಮಾಡ್ತಾರೆ. ಸಮಾಜದಲ್ಲಿ ಕಳೆದುಕೊಂಡಂತಹ ಗೌರವ, ಪ್ರತಿಷ್ಠೆ ಮರಳಿ ಸಿಗಲಿದೆ. ದಾಂಪತ್ಯದಲ್ಲಿ ಹೊಂದಾಣಿಕೆ ಹೆಚ್ಚಾಗುತ್ತದೆ. ಅವಿವಾಹಿತರಿಗೇನಾಗುತ್ತೆ, ಸಂಬಂಧಗಳು ಕೂಡ ಬರ್ಬೋದು, ಆದರೆ ಕೊನೆಗಳಿಗೆನಲ್ಲಿ ಅದು ಮುರಿದು ಬೀಳ್ಬಹುದು ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾವ ಸಂಬಂಧವನ್ನು, ಅಂದರೆ ಮದುವೆಗೆ ಸಂಬಂಧಪಟ್ಟಿದ್ದಂತಹ ವಿಚಾರಕ್ಕೆ ದಯವಿಟ್ಟು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಸಾಕಷ್ಟು ಕಾಲಾವಕಾಶಗಳನ್ನು ತೆಗೆದುಕೊಂಡು ಮುಂದುವರಿಯಿರಿ ಅಂತ ಹೇಳ್ತೀನಿ. ಆದರೆ ಅಷ್ಟೆಲ್ಲ ಮುರಿದು ಬೀಳುವಂತಹ ಎಲ್ಲ ಸಾಧ್ಯತೆಗಳಿದ್ದರೂ ಈ ವರ್ಷದ ಅಂತ್ಯದಲ್ಲಿ ನಿಮಗೆ ಖಂಡಿತವಾಗಿಯೂ ನಿಮಗೆ ಯಾರು ಸಂಗಾತಿ ಸಿಗಬೇಕಂತ ಬರ್ದಿರುತ್ತೋ ಆ ಸಂಗಾತಿ ಸಿಗ್ತಾರೆ. ಆದರೆ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ನಿಮ್ಮನ್ನ ಯಾರಾದರೂ ಹಿಂದೆ ಸ್ನೇಹಿತರು ಬಿಟ್ಟು ಹೋಗಿದ್ರೆ, ಒಂದಿಷ್ಟು ಕೋಪ ಮುನಿಸು ಮಾಡಿಕೊಂಡು ಇಬ್ಬರು ಬೇರೆ ಆಗಿದ್ರೆ, ಈ ವರ್ಷ ಅವರು ನಿಮ್ಮ ಹತ್ತಿರ ಬಂದು ತಾವಾಗಿಯೇ ಕ್ಷಮೆ ಕೇಳಿ ನಿಮ್ಮೊಂದಿಗೆ ಒಳ್ಳೆಯ ಸ್ನೇಹಿತರಾಗಿ ಮುಂದುವರಿತಾರೆ ಅಂತ ಹೇಳ್ತೀನಿ. ನನ್ನ ಟ್ಯಾರೋಗಳ ಪ್ರಕಾರ ಏನು ಬಂದಿದೆ ನೋಡೋದಾದರೆ ಕಾರ್ಡ್ಸ್ ನಿಮಗೆ ಸನ್ ಮತ್ತು
3 ಆಫ್ ವಾನ್ಸ್ ಬಂದಿದೆ ಸ್ನೇಹಿತರೆ. ಇದರ ಪ್ರಕಾರ ಹೊಸ ಬೆಳಕನ್ನು ನೀವು ನಿರೀಕ್ಷಿಸ್ಬೋದು. ಹೊಸದಾಗಿ ಏನು ನಡೆಯುತ್ತೆ ಅದು ನೀವು ಹೊಸತನವನ್ನು ನೀವು ನಿರೀಕ್ಷಿಸ್ಬೋದು. ಯಶಸ್ಸನ್ನು ನೀವು ನಿರೀಕ್ಷಿಸ್ಬೋದು. ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೀವು ನಿರೀಕ್ಷಿಸಬಹುದು. ಜೊತೆಗೆ ಏನಾಗುತ್ತೆ, ಕಷ್ಟಗಳು ಬಿಟ್ಟು ಹೋಗಿ ಭವಿಷ್ಯವನ್ನು ನೀವು ಒಂದಿಷ್ಟು ವಿಸ್ತಾರವಾಗಿ ನೋಡುವಂತಹ ಅವಕಾಶ ನಿಮಗೆ ಸಿಗುತ್ತೆ. ಎಷ್ಟು ನೀವು ಒಂದು ಬ್ರಾಡ್ ಮೈಂಡ್ ಇಟ್ಕೊಂಡಿರ್ತೀರ ಈಗ ಅಷ್ಟು ಒಳ್ಳೆಯದು. ಅದು ನಿಮಗೆ ತುಂಬ ಒಳ್ಳೆಯದೇ ಮಾಡುತ್ತೆ. ರೇಖಿ ಮತ್ತು ಚಕ್ರ ಹೀಲಿಂಗ್ ನೋಡುವುದಾದರೆ ಮೊಣಕಾಲು, ಕೀಲು ನೋವು, ಮೂಳೆಗಳು ಇವೆಲ್ಲವೂ ಸ್ವಲ್ಪ ಒಂಚೂರು ನಿಮಗೆ ಸಮಸ್ಯೆಯನ್ನು ಕೊಡುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ವಾತದ ಸಂಬಂಧಿತ ಒಂದಿಷ್ಟು ಸಮಸ್ಯೆಗಳನ್ನ ನೀವು ಎದುರಿಸ್ಬೋದು. ಹಲ್ಲಿನ ಸಮಸ್ಯೆ ಕೂಡ, ಕಾಲು ನೋವು ತುಂಬ ಜಾಸ್ತಿ ಆಗುವಂತಹ ಸಮಯ ಇದು. ಮಾನಸಿಕ ಖಿನ್ನತೆ ಕೂಡ ನೀವು ಜಾರ್ತೀರ ಅಂತ ಹೇಳ್ತೀನಿ. ಆದರೆ ನೀವು ಸದಾ ಸೋಲಾರ್ ಪ್ಲೆಕ್ಸಸ್ ಮತ್ತು ರೂಟ್ ಚಕ್ರನ ಕ್ಲೆನ್ಸ್ ಮಾಡಿಸ್ಕೋತಾ ಇದ್ದರೆ ನಿಮ್ಮ ರೇಖಿ ಮಾಸ್ಟರ್ ಅಥವಾ ಹೀಲರ್ ಹತ್ರ ನಿಮಗೆ ತುಂಬಾ ಸಮಾಧಾನ ಸಿಗುತ್ತೆ. ಪೈರೆಟ್ ಅಥವಾ ಟೈಗರ್ ಸೈಯನ್ನು ನೀವು ಧರಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮುಂದುವರೆದು ಪರಿಹಾರಗಳು ನೋಡೋದಾದರೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡೋದು, ವೀಳ್ಯದೆಲೆಯ ಹಾರವನ್ನು, ತುಳಸಿ ಹಾರವನ್ನು ಮತ್ತು ಎಳ್ಳು ದೀಪವನ್ನು ಹಚ್ಚಿಸೋದು, ನಿಮಗೆ ಯಾವುದಾಗುತ್ತೆ ಅದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಮಾಡಬಹುದು. ಆಂಜನೇಯನಿಗೆ ಮಾಡಿದರೆ ಆದಷ್ಟು ಅದು ಶನಿಗೆ ತಲುಪುತ್ತೆ. ಹಾಗಾಗಿ ನೀವು ಆ ಕೆಲಸವನ್ನು ಮಾಡ್ಬೋದು. ಇಲ್ಲ ನಾವು ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದರೆ ಅದು ಒಳ್ಳೆಯದ್ದೇ, ಅಲ್ಲೂ ಮಾಡಬಹುದು ನೀವು ಇದನ್ನೆಲ್ಲ. ಅನಾಥಾಶ್ರಮ ಅಥವಾ ವೃದ್ಧಾಶ್ರಮದಲ್ಲಿರುವ ಬಡವರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡ್ಬೋದು. ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಸಮಾಧಾನ ನಿಮಗೆ ಸಿಗುತ್ತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರಿಗೆ, ಸೇವಕರಿಗೆ ಒಂದಿಷ್ಟು ಗೌರವವನ್ನು ಕೊಡಿ. ಇದರಿಂದ ನಿಮಗೆ ಸಾಕಷ್ಟು ಸಮಾಧಾನ ಸಿಗುತ್ತೆ. ಅವ್ರ ಮೇಲೆ ಕಮಾಂಡ್ ಮಾಡೋದು, ಅವರನ್ನು ಶೋಷಣೆಗೆ ಒಳಪಡುವಂಥದ್ದು ಮಾಡಬೇಡಿ ಸ್ನೇಹಿತರೆ. ಅವ್ರನ್ನ ಸ್ವಲ್ಪ ಗೌರವದಿಂದ ಕಾಣಿದ್ರೆ ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇದಿಷ್ಟು ಮಕರ ರಾಶಿಯವರ ಭವಿಷ್ಯವಾಣಿಯಾಗಿತ್ತು. ನಿಮಗೆ ಏನಾದರೂ ನನ್ನ ಹತ್ರ ನಿಮ್ಮ ಭವಿಷ್ಯವನ್ನು ಕೇಳಬೇಕು ಅಂತ ಆಸಕ್ತಿ ಇದ್ದರೆ ದಯಮಾಡಿ ಕೆಳಗಡೆ ಡಿಸ್ಪ್ಲೇನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಾನು ನಿಮಗೆ ಕನ್ಸಲ್ಟೇಷನ್ ಕೊಡ್ತೀನಿ. ಧನ್ಯವಾದಗಳು.